ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ, ಉತ್ತಮವಾಗಿರುತ್ತದೆ. ಉದ್ಯೋಗದಲ್ಲಿ ಹಿರಿಯರಿಂದ ಶ್ಲಾಘನೆ ಇದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಶುಭ ಇದೆ. ಮನೆಯಲ್ಲಿ ಸುಖದ ವಾತಾವರಣ, ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳಿರುತ್ತವೆ. ಹಾಗೆಯೇ ಉತ್ತಮ ದಿನವಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ನೇಹಿತರಿಂದ ಸಮಯ ಕಳೆಯುತ್ತದೆ. ಮನಸ್ಸಿಗೆ ಹರ್ಷದ ಸುದ್ದಿಗಳಿವೆ, ಆದರೆ ನಿರ್ಧಾರಗಳ ಅಡೆಯಲ್ಲಿ ಚಿಂತನೆ ಅಗತ್ಯ. ಕಟಕ ರಾಶಿಗೆ ಬರೋಣ. ಕಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸಣ್ಣ ಗೊಂದಲಗಳಾಗಬಹುದು, ಆದರೆ ನಿಮ್ಮ ಧೈರ್ಯದಿಂದ ಶಾಂತಿ ತರುವ ಸಾಧ್ಯತೆಗಳಿವೆ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಮುಂದಿನ ರಾಶಿ ಸಿಂಹ. ಉದ್ಯೋಗದಲ್ಲಿ ಉನ್ನತ ಸೂಚನೆ ಇದೆ. ಪ್ರಯತ್ನಗಳಿಗೆ ಒಳ್ಳೆಯ ಪುರಸ್ಕಾರ ಸಿಗುತ್ತದೆ. ವಾಹನ ಸಂಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಾಂಸಾರಿಕ ಜೀವನ ಸುಖಕರ. ವ್ಯಾಪಾರಿಗಳಿಗೆ ಲಾಭದ ಸೂಚನೆ. ದುಡಿಯುವ ಕ್ಷೇತ್ರದಲ್ಲಿ ಹೊಸ ಹೊರೆ ಬರಬಹುದು. ತುಲಾ ರಾಶಿ. ಯೋಜನೆಗಳು ಯಶಸ್ಸು ಕಾಣುವ ಸಾಧ್ಯತೆಗಳಿವೆ. ಹಳೆಯ ಬಾಕಿ ಹಣ ಅಥವಾ ಹಿತ ಪರಿಶ್ರಮದ ಫಲ ಸಿಗುತ್ತದೆ. ವೃಶ್ಚಿಕ ರಾಶಿ. ಬೌದ್ಧಿಕ ಚಟುವಟಿಕೆಗಳು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗುತ್ತವೆ. ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ಇದೆ. ವ್ಯವಹಾರಗಳಲ್ಲಿ ಹೊಸ ತಂತ್ರದ ಪ್ರಯೋಗ. ಧನುರಾಶಿ. ಧನುರಾಶಿಯವರಿಗೆ ದೂರದ ಪ್ರಯಾಣದ ಸಾಧ್ಯತೆ ಇದೆ. ಹೊಸ ಜನರನ್ನು ಭೇಟಿ ಮಾಡುವ ದಿನ. ಹಣದ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯ. ಮಕರ ರಾಶಿ. ಮಕರ ರಾಶಿಯವರಿಗೆ ಉದ್ಯಮಿಗಳಿಗೆ ಲಾಭದ ಸೂಚನೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿ. ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳು. ಕುಂಭರಾಶಿ. ಮನಸ್ಥಿತಿ ಉತ್ತಮವಾಗಿರುತ್ತದೆ. ನವೀಕರಣ ಕಾರ್ಯಕ್ರಮಗಳಲ್ಲಿ ಯಶಸ್ಸು. ಹಣಕಾಸು ವ್ಯವಹಾರಗಳಲ್ಲಿ ಜಾಗೃತಿ ವಹಿಸಿ. ಕೊನೆಯದಾಗಿ ಮೀನರಾಶಿ. ಸಾಂಸಾರಿಕ ಜೀವನದಲ್ಲಿ ಸಂತೋಷ. ಕಲಾ ಕ್ಷೇತ್ರದವರಿಗೆ ಒಳ್ಳೆಯ ಅವಕಾಶ. ಮಕ್ಕಳ ಪ್ರಗತಿಯಲ್ಲಿ ಸಂತೋಷ ಇದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.